ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಇವತ್ತು ನಾನು ಹೇಳಬೇಕು ಅಂತ ಹೊರಟಿರೋದು ಅಂದರೆ ಇಂದಿನ ಸಂಚಿಕೆಯಲ್ಲಿ ಜನರಲಾಗಿ ನಾನು ನನ್ನ ಜೊತೆ ಒಂದು ಕತೆ ಅಂತಕ್ಕಂಥ ಒಂದು ಸಂಚಿಕೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಆಗೊಮ್ಮೆ ಈಗೊಮ್ಮೆ ಕೆಲವೊಂದು ಸ್ವರಚಿತ ಕವನ ವಾಚನಗಳು ಮಾಡ್ತಾ ಬರ್ತಾಯಿದ್ದೆ. ಆದರೆ ಇವತ್ತು ನಾನು ಮಾಡಬೇಕು ಅಂತ ಹೊರಟಿದ್ದು ನನ್ನದಲ್ಲದೆ ಕೆಲವು ಹೃದಯಸ್ಪರ್ಶಿ ಕವನಗಳಿದೆ. ಅದನ್ನು ಪದ್ಯಗಳು ಅಂತ ಕರೀತಾರೆ. ಏನು ಅವರು ಕವಿಗಳ ಕಲ್ಪನೆ ಅದು ಅಂತ ಯೋಚನೆ ಮಾಡಿದಾಗ ನನಗೆ ಭಾಳ ರೋಮಾಂಚನ ಆಯ್ತು. ನನಗೆ ಅಲ್ಲ, ನೆಂಪು ನರಸಿಂಹ ಭಟ್ರು ಇವತ್ತು ನಾನು ಆ ಪದ್ಯ 2ನೇ ಕ್ಲಾಸ್ ಮಕ್ಕಳಿಗೆ ಮಾಡ್ತಾ ಇದ್ದಾಗ ನನಗೆ ರೋಮಾಂಚನ ಆಯ್ತು. ಒಂದು ಸೆಕೆಂಡ್, ಏನು ಕಲ್ಪನೆ ಅಲ್ವಾ ಅದು ಕವಿದು. ಆಮೇಲೆ ಅಂಥ ಕವಿತೆಗಳನ್ನು ಮಕ್ಕಳಿಗೆ ಹೇಳಿದ್ದೇ ಆದರೆ, ಅದು ಬರೀ ಹೇಳಿದ್ರೆ ಆಗಲ್ಲ, ಮಕ್ಕಳ ಮನಸ್ಸಲ್ಲಿ ಅದನ್ನು ಹೂಡಿದ್ದೇ ಆದರೆ ಅದಕ್ಕಿಂತಲೂ ಸೌಭಾಗ್ಯಶಾಲಿಗಳು ನಮ್ಮ ಮಕ್ಕಳು ಆಗಲಾರರು ಅಂತ ನಾನು ಭಾವಿಸ್ಕೋತೀನಿ. ಕಾರಣ ಇದು ಮಕ್ಕಳಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಅದು ಅರ್ಥ ಆಗಬೇಕಿದು. ಅವರು ನನ್ನ ದೇವರು ಅಂತ ಪದ್ಯ ಬರೀತಾರೆ. ನೆಂಪು ನರಸಿಂಹ ಭಟ್ಟು ನನ್ನ ದೇವರು ಅಂತ ಪದ್ಯ ಬರೀತಾರೆ. ಆಗ ನನಗೆ ನೆನಪಾಗಿದ್ದು ಸ್ವಾಮೀಜಿ ಪುರುಷೋತ್ತಮಾನಂದ ಹಾಡು ಬರೋದಲ್ಲ, ಅದನ್ನು ನನಗೆ ನೆನಪಾಗಿದ್ದು. ಅವಾಗ ಭಗವಂತ ಕೇಳ್ತಾನಂತೆ ನಮ್ಮನ್ನೆಲ್ಲ, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ, ಇಲ್ಲ ಓಡ್ಕಾಡ್ತೇನೆ ನನ್ನ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ಭಗವಂತ ನಮ್ಮಲ್ಲಿ ಇದ್ದಾನೆ ಅಂತಕ್ಕಂಥ ಭಾವನೆ ಎಷ್ಟು ಜನಕ್ಕಿದೆ. ಆದರೆ ಸಾಕ್ಷಾತ್ ಭಗವಂತನೇ ಇದನ್ನು ಹೇಳಿದ್ರು ಕೂಡ ಇದನ್ನು ಕೇಳುವಂಥ ವ್ಯವಧಾನವಾಗಲಿ ಸಾಮರ್ಥ್ಯವಾಗಲಿ ನಮಗಿಲ್ವಲ್ಲ. ಭಗವಂತ ನಗ್ತಾರೆ ನಾವು ನೋಡಿ, ನಾನು ನಿನ್ನೊಂದಿಗೆ ಇದ್ದರೂ ನನಗಾಗಿ ಎಲ್ಲೋ ದೂರದೇ ಹುಡುಕಿ ಬಳಲಿದ್ರು ಒದ್ದಾಡ್ದೆಲ್ಲೋ ಮಾರಾಯ, ನಿನ್ನಲ್ಲೇ ನಾನಿದ್ದೀನಿ. ನಾನು ಚರ್ಮದೊಳಿಲ್ಲ, ರೋಮದೊಳಗೂ ಇಲ್ಲ, ಹಸ್ತಿಯಲ್ಲೂ ಮಾಂಸದಲ್ಲೂ ಹುದುಕಿಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ, ಏನು ಸಾಹಿತ್ಯ ಅಲ್ವಾ ಇದು. ಗುಡಿ ಮಸೀದಿಯವಳಿಲ್ಲ, ಕಾಶಿ ಕೈಲಾಸದಳು, ದ್ವಾರಕೆ ಅಯೋಧ್ಯೆಯಳು ಹುಡುಕಿದರೂ ದೊರೆಯವನಲ್ಲ. ಆದರೆ ಅದೇ ಕವಿ ಏನು ಚೆನ್ನಾಗಿ ಬರ್ತಾರೆ ನೋಡಿ. ಕಡೆಗೆ ಫೈನಲಾಗಿ ಹೇಳ್ತಾರೆ, ನಾನು ಎಲ್ಲಿದ್ದೀನಿ ಅಂತ ಹೇಳ್ತಾರೆ ಅವರು. ಸನ್ಯಾಸದೊಳಗಿಲ್ಲ, ವೈರಾಗ್ಯದೊಳಗಿಲ್ಲ, ಯೋಗ ಆದಿಸಿದ್ಧಿಗೂ ದೂರ ನಾನು, ಆದರೆ ಶ್ರದ್ಧೆಯಲ್ಲಿರುವುದೋ ಅಲ್ಲಿ ದೊರೆಯುವೆ ನಾನು ಅಂತ ಒಂದೇ ಪಾಯಿಂಟು. ಶ್ರದ್ಧೆಯಲ್ಲಿರುವುದೋ ಅಲ್ಲಿ ದೊರೆಯುವೆ ನಾನು, ನನಗಾಗಿ ಹುಡುಕಿದರೆ ದೊರೆಯುವೆ ನಾನು ಅಂತ ಹಾಡು ಬರೀತಾರೆ. ಅವ್ರು ಯಾವುದೋ ಒಂದು ಉಪನ್ಯಾಸ ತಮಾಷೆ ಮಾಡಿ ಹೇಳ್ತಾ ಇದ್ರು, ಶ್ರದ್ಧೆ ನೀನಿದ್ದರೆ ನಾ ಗೆದ್ದೆ, ನೀ ಇಲ್ಲದಿದ್ದರೆ ನಾ ಬಿದ್ದೆ ಅಂತ. ಇಷ್ಟೆಲ್ಲ ಯಾಕೆ ಹೇಳೋಕೆ ಹೊರಟೆ ನಾನು ಅಂದರೆ, ಇವತ್ತು ನಾನು ಹೇಳಬೇಕಾವ ಅಂತ ಹೊರಟಿರ್ತಕ್ಕಂಥ ಪದ್ಯ ಇದೆಯಲ್ಲ, ಅದು ನನ್ನನ್ನು ಒಂದು ಕ್ಷಣ ಮೈ ರೋಮಾಂಚನಗೊಳಿಸ್ಬಿಡ್ತು. ಆ ಪದ್ಯ ಮಕ್ಕಳು ಮಾಡ್ತಾ 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 ನನಗೆ ನಾಚಿಕೆ ಆಯಿತು. ಹೌದಲ್ವಾ, ಏನು ಪದ್ಯ ಬರೀತಾರೆ ಅವರು ಅಂದರೆ, ಅವ್ರು ಹೇಳ್ತಾರೆ, ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ರಾತ್ರಿ ಹಾಲು ಬೆಳಕು, ನೋಡಿ ಏನು ಪದ ನೋಡಿ ಅದು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು. ಈ ಭಾವನೆ ನಮ್ಮಲ್ಲಿ ಎಷ್ಟು ಜನಕ್ಕಿದೆ ಇದು. ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು, ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು, ಬೆಂಕಿ ಗಾಳಿ ನೀರು ಗಗನವೆಲ್ಲ ನನ್ನ ದೇವರು. ನೋಡ್ದ, ಎಲ್ಲ ಮಾನವನಿಗೆ ಸಹಜವಾಗಿ ಬೇಕಾಗಿರ್ತಕ್ಕಂತಹ ವಸ್ತುಗಳಿವೆಲ್ಲ.
ಇದು ಒಂದನ್ನು ಬಿಟ್ಟು ಬೇಕಿದೆಲ್ಲ ಮಾಡೋಗ್ತೀವಿ ನೋಡಿ. ಅವ್ರು ಏನು ಕಲ್ಪನೆ ಕೊಟ್ಟಿದ್ದಾರೆ ನಮ್ಮ ಕಣ್ಣು ಮುಂದೆ ಚಿತ್ರ ಹೆಂಗೆ ಕೊಟ್ಟಿದ್ದಾರೆ ನೋಡಿ. ಅವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು, ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು. ಉಲ್ಕೆ ತುಂಬ ನನಗೆ ಗೊತ್ತೇ ಇಲ್ಲ ಇರುತ್ತೆ. ಬೆಂಕಿ ಗಾಳಿ ನೀರು ಗಗನವೆಲ್ಲ ನನ್ನ ದೇವರು. ನೋಡಿ ಏನು ಕೊಟ್ಟರು ಕಲ್ಪನೆ. ಮುಂದೆ ಹೇಳ್ತಾರೆ, ಹಚ್ಚ ಹಸಿರು ಹೊತ್ತು ನಿಂತ ಭೂಮಿ ನನ್ನ ದೇವರು, ಹಚ್ಚ ಹಸಿರು ಹೊತ್ತು ನಿಂತ ಭೂಮಿ ನನ್ನ ದೇವರು, ಬೆಟ್ಟ ಗುಡ್ಡ ಕಾಡು ಮೇಡು ಹೊಳೆಗಳೆನ್ನ ದೇವರು, ಬೆಟ್ಟ ಗುಡ್ಡ ಕಾಡು ಮೇಡು ಹೊಳೆಗಳೆನ್ನ ದೇವರು, ಹೊಲದಿ ಬೆವರು ಸುರಿಸಿ ದುಡಿಯುವ ರೈತ ನನ್ನ ದೇವರು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು, ತಂದೆ ತಾಯಿ ಬಂಧು ಬಳಗ ಎಲ್ಲ ನನ್ನ ದೇವರು, ವಿದ್ಯೆ ಕಲಿಸಿ ಹಿತವ ನುಡಿಯುವ ಗುರುಗಳೆನ್ನ ದೇವರು, ನನ್ನ ದೇವರಿವರು ನನಗೆ ನಿತ್ಯ ಕಾಣುತ್ತಿರುವರು, ಶುದ್ಧ ಮನದಿ ಬೇಡಿದ್ದದನ್ನು ನೀಡಿ ಪೊರೆಯುತ್ತಿರುವರು. ಅಲ್ಲಿಗೆ ಈ ಪ್ರಕೃತಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನೋಡಿ ಅವರು ಅಂತ. ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರಲ್ವಾ. ಆದಿತ್ಯ ಹೃದಯ ಪಾರಾಯಣ ಮಾಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕು ತಗೊಳ್ಳಿ ಅಂತ. ಯಾರಿಗೂ ಇದು ಅರ್ಥ ಆಗಲಿಲ್ಲ. ಸೂರ್ಯ, ಚಂದ್ರ, ನಕ್ಷತ್ರ, ಬೆಂಕಿ, ನೀರು, ಗಗನ, ಆಕಾಶ, ಭೂಮಿ, ಗಿಡ, ಮರ, ಹೊಲ, ರೈತ, ಯೋಧ, ವೈದ್ಯ, ತಂದೆ ತಾಯಿ, ಬಂಧು ಬಳಗ, ವಿದ್ಯೆ, ಗುರು ಇತ್ಯಾದಿ ಇತ್ಯಾದಿ ಎಲ್ಲ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರನ್ನೇ ನಾವು ಬಿಟ್ಟು ಬೇರೆ ಏನೇನೋ ಮಾಡೋಕ್ಕೆ ಹೋಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇವರು ನಿತ್ಯ ನನಗೆ ಕಾಣಿಸ್ತಾರೆ. ಆ್ಯಕ್ಚುಲಿ ಸರಿಯಾಗಿ ನನಗೇನು ಬೇಕು ಅಂತ ಕೇಳಿದ್ರೆ ಇವರು ನನ್ನನ್ನು ಕಾಪಾಡ್ತಾ ಇದ್ದಾರೆ. ಇವರಿಂದನೇ ನಾನು ಇವತ್ತು ಜೀವಂತವಾಗಿ ಬದುಕಿದ್ದೇನೆ. ಹೌದಲ್ಲ ಸ್ನೇಹಿತರೆ? ಯಾಕೆ ನಮ್ಗೆ ಅರ್ಥ ಆಗ್ತಿಲ್ಲ ಇದು ನಮ್ಮೆಲ್ಲರಿಗೂ ಅರ್ಥ ಆಗಲಿ. ಮೊದಲು ಪ್ರಕೃತಿಯನ್ನು ಪ್ರೀತಿಸುವಂತಹ ಒಂದು ಸಹೃದಯವಂತಿಕೆ ನಮ್ಮೆಲ್ಲರಲ್ಲೂ ಬೆಳೆಯಲಿ. ಇದನ್ನು ನಾವು ಸರಿಯಾಗಿ ಉಳಿಸ್ಕೊಂಡು ಹೋಗುವಂಥ ಒಂದು ಸಾಮರ್ಥ್ಯ ನಮ್ಮೆಲ್ಲರಿಗೂ ಆ ಭಗವಂತ ಕರುಣಿಸಲಿ. ಇವತ್ತು ಪ್ರಕೃತಿ ನಾಶದಿಂದ ಯಾವ ಆವೇಶಕ್ಕೆ ಬಂದಿದ್ದೇವೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರವಾದ್ದರಿಂದ ಮತ್ತೊಮ್ಮೆ ನಮ್ಮ ಮನಸ್ಸು ಬದಲಾವಣೆಯಾಗಿ ಪ್ರಕೃತಿನೇ ಒಂದು ಹೇಳುತ್ತೆ, ನನ್ನನ್ನು ರಕ್ಷಿಸಿ ನೀವು ಉಳಿಯಿರಿ, ಏನಂತಿದೆ ಪರಿಸರ ಬಾಯಿಬಿಟ್ಟು ಅಂತ ಹೇಳುತ್ತೆ. ಅದಕ್ಕೆ ಅವಳನ್ನು ನಾವು ರಕ್ಷಿಸೋಣ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಣ. ನೆಂಪು ನರಸಿಂಹ ಭಟ್ರು ಯಾವ್ಯಾವುದನ್ನು ನಮಗೆ ದೇವರು ಅಂತ ಹೇಳಿದ್ದಾರೋ ಆ ನೈಜ ದೇವರನ್ನು ನಾವು ದಿನ ಕಾಣದ ಅವನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಮಸ್ಕಾರ.